ಮೇಡಮ್, ಇವಾಗ ಒಂದು ನಾವು ಸಾಮಾನ್ಯವಾಗಿ ನೋಡ್ತಾ ಇರೋದು, ನಾರ್ಮಲ್ ಆಗಿ ಯಾರಿಗೂ ಕನ್ಸೀವ್ ಆಗ್ತಾ ಇಲ್ಲ. ಜಾಸ್ತಿ ಜನ IVFಗೆ ಹೋಗ್ತಾ ಇದ್ದಾರೆ. ಅದು ಒಂದು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಸಾಮಾನ್ಯ ಮದುವೆ ಆಗೋದೇನೆ ಲೇಟ್ ಆಗ್ತಿದೆ. ಮದುವೆ ಆದಮೇಲೆ ಕನ್ಸೀವ್ ಆಗೋದು ಲೇಟ್ ಆಗುತ್ತೆ. ಜೊತೆಯಲ್ಲಿ ಕಷ್ಟ ಬಿದ್ದು ಕನ್ಸೀವ್ ಆಗಿ ಮಗು ಆಯಿತು ಅಂದರೆ ಅಂಡರ್ ವೆಯ್ಟ್, ಅಂದರೆ 650 ಗ್ರಾಮ್ಸು, ಅದು ತುಂಬ ಜನನ ನೋಡಿದ್ದೀವಿ. ಅದನ್ನು ನಾವು ಫಸ್ಟಿಂದನೇ ಹೇಗೆ ಪ್ರಿವೆಂಟ್ ಮಾಡ್ಬೋದು? ಒಂದು ವೇಳೆ 650 ಗ್ರಾಮ್ಸ್ ಆಗಿ ಹೊರಗಡೆ ಬಂದಮೇಲೂ ರೇಖೆಯಿಂದ ಅದು ಸರಿ ಮಾಡೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲು ಇದೇನು ದೊಡ್ಡ ಚಾಲೆಂಜೇ ಅಲ್ಲ. ಓ, ಯಾಕೆಂದ್ರೆ ಈ ಥರದ್ದೆಲ್ಲ ನಾವು ತಗೊಂಡಿದೀವಿ, ಕೇಸಸ್ ನಾವು ತಗೊಂಡಿದೀವಿ. ಏನಂದ್ರೆ ಕಂಟಿನ್ಯೂಸ್ ಆಗಿ ಅವ್ರು ನನ್ನ ಹತ್ರ ಹೀಲಿಂಗ್ ತಗೋಬೇಕು ಥ್ರೂ ಔಟ್ ದ ಮಂತ್ ಟಿಲ್ ದ ಡೆಲಿವರಿ. ಅವ್ರು ಹೀಲಿಂಗ್ ತಗೋಬೇಕು. ಈಗ ಬೇರೆಯವರಿಗೆಲ್ಲ ಆದ್ರೆ ವಾರಕ್ಕೊಂದಿನ, 3 ದಿನಕ್ಕೊಂದಿನ, 1 ಸೆಷನ್ ಆ ಥರ ಹೀಲಿಂಗ್ ಮಾಡ್ತೀವಿ. ಈ ಥರ ಸ್ಪೆಷಲ್ ಕೇಸಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನಾವು ಅವ್ರನ್ನ ಹೀಲಿಂಗ್ ಅಲ್ಲಿ ಇಟ್ಕೊಳ್ತೀವಿ. ಅರ್ಥ ಆಯ್ತಾ? ಆಮೇಲೆ ಡೆಲಿವರಿ ಆದ್ಮೇಲೂ ಇನ್ನೂ ಕಮ್ಮಿ ಇತ್ತು, ಅಂಡರ್ ವೇಟ್ ಇತ್ತು, ಅಗೇನ್ ಯು ಕಂಟಿನ್ಯೂ. ದಿಸ್ ಕೆನಾಟ್ ಹ್ಯಾಪನ್ ಓವರ್ ನೈಟ್ ಆರ್ ಇಟ್ ಇಸ್ ನಾಟ್ ಸಮಥಿಂಗ್ ಮಿರಾಕ್ಯುಲಸ್. ಓಕೆ, ಬಟ್ ಇಟ್ ಟೇಕ್ಸ್ ಟೈಮ್, ಬಟ್ ವಿ ಕ್ಯಾನ್ ಎನ್ಶ್ಯೂರ್ ದಿಸ್ ಕ್ಯಾನ್ ಹ್ಯಾಪನ್ ಅಂತ ಬಹಳಷ್ಟು ಕೇಸು ನಾ ಹ್ಯಾಂಡಲ್ ಮಾಡಿ. ಅಲ್ಲ, ಯಾಕೆಂದ್ರೆ ಇವಾಗ ಮದುವೆ ಆಗೋದು ಸಾಮಾನ್ಯ 36, 37 ಅಷ್ಟೊತ್ತಿಗೆ ನಾವೆಲ್ಲ ಮುಂಚೆ ಏನು ಹೇಳ್ತಾ ಇದ್ವಿ, 25, 26ಕ್ಕೇನೆ ಮಗು ಆದ್ರೆ ಮಗು ಹೆಲ್ದಿ ಆಗಿರುತ್ತೆ, ಸೊ ಕನ್ಸೀವ್ ಆಗೋದು ಅವಾಗ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈಗ 36, 37ಕ್ಕೆ ಮದುವೆ ಆಯ್ತು ಅಂತಂದ್ರೆ, ಸೊ ಒಂದು ಏಜು ಕಡಿಮೆ ಆಗಿ ಮೆನೋಪಾಸ್, ಇವಾಗ ಬೇಗ ಮೆನೋಪಾಸ್ ಹತ್ರ ಬಂದಿರುತ್ತೆ. ಸೊ ಹಾಗಾಗಿ ಹೆಲ್ತಿ ಮಗು ಆಗೋದು ಕಷ್ಟ, ಕನ್ಸೀವ್ ಆಗೋದು ಕಷ್ಟ. ಸೊ ಅದಕ್ಕೋಸ್ಕರ ಕೇಳಿದ್ದು. ಅದೇ ಒಂದು ಸ್ಟ್ರೆಸ್ ಇರುತ್ತೆ. ಇದು ಒಂದು ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ನಿಮ್ಮ ಹತ್ರ ಮಾತಾಡ್ತಿದ್ರೆ. ಈ ತರ ಕೆಲವೊಂದೊಂದು ಪ್ರಾಬ್ಲಮ್ಗೆ ನಾವು ಏನು ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತ್ಕೊಂಡಾಗ ನೀವು ಒಂದು ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ಸ್ಪೋರ್ಟ್ಸ್ ಆಡ್ತಾ ಇರ್ತಾರೆ. ಸ್ಪೋರ್ಟ್ಸ್ ಆದಾಗ ನಿಮ್ಗೆ ಗೊತ್ತಿರ್ಬೋದು, IPL ಅಲ್ಲಿ ಎಲ್ಲ ಕಡೆನೂ ಒಂಥರ ತುಂಬಾ ಸ್ಟ್ರೆಸ್ ಆಗಿರುತ್ತೆ. ಸ್ಟ್ರೆಸ್ ಆದಾಗ ಅವರು ಒಂಥರ ಪಾಪ ಲಾಸ್ಟ್ ಬಾಲ್ ಆದಾಗ ಅವ್ರಿಗೆ ಯಾವ ತರ ಅವ್ರಿಗೆ ಆಂಗ್ಸೈಟಿ, ಟೆನ್ಷನ್ ಎಲ್ಲ ಆಗ್ತಿರುತ್ತೆ. ಅದನ್ನ ಹೇಗೆ ಖಂಡಿತವಾಗ್ಲು ಎಷ್ಟೊಂದ್ಸಲ ಕೇಳ್ತಾರೆ, ಮಾಡೆ ರೇಖಿ, ನಿಂದೇನಾರು ಮಾಡೆ, ಏನಾರು ಮ್ಯಾಜಿಕ್ ತೋರ್ಸೆ, ಮಿರಾಕಲ್ ಮಾಡೆ ಅಂತ ಕೂಡ ಕೇಳ್ತಾರೆ. ದರ್ ಇಸ್ ನಥಿಂಗ್. ಬಟ್ ನಾನು ಜನರಲಿ ನಾನು ಹೇಳ್ತೀನಿ, ಸಿ ರೇಖಿ ಈಸ್ ಅ ಸ್ಪಿರಿಚುವಲ್ ಎನರ್ಜಿ. ಆಯ್ತಾ? ಸೊ ಇಂಥ ಪೆಟ್ಟಿ ರೀಸನ್ಸ್ಗೆಲ್ಲ ಯೂಸ್ ಮಾಡಬಾರ್ದು ಅದನ್ನ. ಆದ್ರೆ ಜಸ್ಟ್ ಟು ಚೆಕ್, ಸಮ್ ಪೀಪಲ್ ಏನ್ ಮಾಡ್ತಾರೆ, ನೀವು ಎಷ್ಟು ಮಾತಾಡ್ತಿರಲ್ಲ ಇದ್ರ ಬಗ್ಗೆ, ಏನು ಅಲ್ಲ, ಏನು ನೀವು ಇದರಿಂದ ತೆಗೆದು ಬಿಡ್ತೀರಾ ನೋಡೋಣ ರಿಸಲ್ಟ್ ಅಂತ ಕೂಡ ಈ ತರ ಪ್ರಶ್ನೆಗಳು ಕೇಳ್ತಾರೆ. ಅಂಡ್ ಸಮ್ಟೈಮ್ಸ್ ಟೆಲ್ಲಿಂಗ್ ದೆಮ್ ಓನ್ಲಿ, ಯೂಶಲಿ ವಿ ಡೋಂಟ್ ಯೂಸ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಅವ್ನ್ ಗೆದ್ರೇನ್ ಸೋತ್ರೇನ್ ನಮ್ಗೇನಿಲ್ಲ. ಇವಾಗ ಇದೇ ನೋಡಿ, ಪೊಲಿಟಿಕಲ್ ಸಿಸ್ಟಮ್ ಅಲ್ಲೋ ಪ್ರಪಂಚದಲ್ಲಿ ಇವಾಗ ನಡೀತಾ ಇರೋ ಒಂದು ವಾರ್ಫೇರ್ ಆಕ್ಟಿವಿಟೀಸು, ಇಲ್ಲಿ ನಾವು ಪ್ರತಿದಿನ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ, ಹೀಲ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಸೀರಿಯಸ್ ಆಗಿ ತಗೋತೀವಿ. ಇದು ದಿಸ್ ಇಸ್ ಅ ವೆರಿ ಹೈಯರ್ ಎನರ್ಜಿ, ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಟೆಲಿಜೆನ್ಸ್. ಓಕೆ, ಅಂತ ಗೈಡೆಡ್ ಎನರ್ಜಿ, ಇಂಟೆಲಿಜೆಂಟ್ ಎನರ್ಜಿನ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ಬೇಕು. ಕ್ರಿಕೆಟ್ ಈಸ್ ಸಮಥಿಂಗ್ ವೆರಿ ಇದಲ್ಲ, ಅಂದ್ರೆ ಕ್ರಿಕೆಟ್ ಪ್ರಿಯರಿಗೆ ನಾನು ಹೇಳೋ ಮಾತು ಇಷ್ಟ ಆಗದೆ ಹೋಗ್ಬೋದು ಅಂತ. ಬಟ್ ಇವಾಗ ಸ್ಪೋರ್ಟ್ಸ್ ಇಂಜುರೀಸು, ಎಲ್ಲಾ ತರ ಕೇಸಸ್ಸು, ನಾನು ಆಲ್ಮೋಸ್ಟ್ ಈ ಫೀಲ್ಡ್ ಅಲ್ಲಿ 1997 ಇಂದ ಇದ್ದೀನಿ ಅಂದ್ರೆ ಕ್ಲೋಸರ್ ಟು ಮೈ 30th year ಆಫ್ ಮೈ ದಿಸ್ ಟೀಚಿಂಗ್, ಹೀಲಿಂಗ್, ಎವ್ರಿಥಿಂಗ್. ಕ್ರಾಸ್ಡ್ ಅರೌಂಡ್ 10,000, 12,000 ಪೀಪಲ್ ಇನ್ ಟೀಚಿಂಗ್, ಹೀಲಿಂಗ್. ನಾನು ಡಾಕ್ಯುಮೆಂಟ್ ಮಾಡಿಲ್ಲ. ಎಲ್ಲಾ ತರ ಕೇಸಸ್ಸು ಆಲ್ಮೋಸ್ಟ್ ಬಂದಿದೆ. ಲಾಯರ್ ಕೇಸಿಂದ ಸುಪ್ರೀಂ ಕೋರ್ಟ್ ಅಲ್ಲಿರೋ ಕೇಸುಗಳಿಂದ ಎಲ್ಲದಕ್ಕೂ ಕೇಳ್ತಾರೆ. ಇಂಥದಕ್ಕೆ ನಾವು ರೇಖಿ ಮಾಡಿಲ್ಲ ಅಂತ ಹೇಳೋಂಗೆ ಇಲ್ಲ. ಆಯ್ತಾ? ಬಿಕಾಸ್ ದಿಸ್ ಎನರ್ಜಿ ಇಸ್ ಲೈಕ್ ಅ ಫ್ರೆಂಡ್. ಓಕೆ, ಈಸ್ ಲೈಕ್ ಅ ಫ್ರೆಂಡ್. ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರೆಷರ್ ಆಫ್ ದ ಪರ್ಸನ್, ಸಿಚುವೇಶನ್, ಎವ್ರಿಥಿಂಗ್. ಬಟ್ ದ ಕಾಸ್ ಶುಡ್ ಬಿ ವೆರಿ ಜೆನ್ವಿನ್, ವೆರಿ ಜೆನ್ವಿನ್. ಅವಾಗ ಯಾರೋ ಸುಳ್ಳು ಹೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ, ನಾವ್ ಅದನ್ನ ಸೆನ್ಸ್ ಮಾಡ್ಕೊಳ್ಬೇಕು, ಇವ್ರು ಏನ್ ಕೇಳ್ತಾ ಇದಾರೆ, ಇದು ಕರೆಕ್ಟಾ ತಪ್ಪಾ ಅಂತ. ಸುಮ್ನೆ ನಮ್ಮ ಹತ್ರ ಎನರ್ಜಿ ಇದೆ ಅಂತ ನಾವು ಅದನ್ನ ಕಳಿಸಿದಾಗ ಅದು ನಮ್ಮ ಕರ್ಮಕ್ಕೆ ಅಫೆಕ್ಟ್ ಆಗುತ್ತೆ, ನಮ್ಮ ಕರ್ಮಕ್ಕೆ ಅಫೆಕ್ಟ್ ಆಗುತ್ತೆ. ಆದ್ರಿಂದ ಫಸ್ಟ್ ವಿ ವಿಲ್ ಅನಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್. ಇನ್ನು ನಾವು ಅವ್ರ ಹತ್ರ ರ್ಯಾಪೋ ತಗೋತೀವಲ್ವಾ ಡಾಕ್ಟರ್ಸ್ ತರ, ಆಮೇಲೆ ಸುಮ್ನೆ ನೀವು ಹಿಂಗೊಂದು ಕೈಯನ್ನ ನೀವು ಹಿಂಗ್ ಸ್ವಿಂಗ್ ಮಾಡೋ ಅಷ್ಟ್ರಲ್ಲಿ ಫುಲ್ ಬಾಡಿಗೆ ವೇರ್ ದ ಪೇನ್ ಇಸ್ ಎಕ್ಸಾಕ್ಟ್ಲಿ, ನಮ್ಮ ಬಾಡಿನಲ್ಲಿ ಆ ಇಂಟೆನ್ಸಿಟಿನ ಕೂಡ ನಾವು ಫೀಲ್ ಮಾಡ್ಕೊಳ್ಬೋದು.
ಆವಾಗ ನಮ್ಗೇನು ಅನ್ಸುತ್ತೆ, ತುಂಬಾ ಬೇಗ ಕನೆಕ್ಟ್ ಆಗ್ತೀವಿ. ಪಾಪ ಎಷ್ಟು ಒದ್ದಾಡ್ತಾ ಇದ್ದಾರೆ, ಎಷ್ಟು ಕಷ್ಟ ಆಗ್ತಾ ಇದೆಯೋ ಇವ್ರಿಗೆ ಅಂತ ಅಂದಾಗ ನಾವು ಹೀಲಿಂಗ್ ಮಾಡೋ ಒಂದು ಲೆವೆಲೇ ಬೇರೆ ಆಗ್ಬಿಡುತ್ತೆ, ನಮ್ಮ ಮನಸ್ಥಿತಿನೇ ಬೇರೆ ಆಗ್ಬಿಡುತ್ತೆ. ಇದು ನಂದೇನೇನೋ ನೋವು ಅನ್ನೋ ರೀತಿನಲ್ಲಿ ನಾವು ಮಾಡ್ಕೊಳ್ತೀವಿ. ಆದ್ರಿಂದ ನನ್ನ ಪ್ರಕಾರ ಇಂಥದ್ದು ಹೀಲ್ ಮಾಡ್ಬೋದು, ಇಂಥದ್ದು ಹೀಲ್ ಮಾಡಬಾರ್ದು ಅನ್ನೋದೇನಿಲ್ಲ, ಆಗಲ್ಲ ಅನ್ನೋದೇನಿಲ್ಲ. ಮತ್ತೆ ಈವನ್ ಪೋಲಿಯೋ ಕೇಸಸ್ ಕೂಡ ಹೀಲ್ ಮಾಡ್ಕೊಂಡು ರೇಖಿ ಕಲ್ತ್ಕೊಂಡು ಅವರೇ ಇವತ್ತಿನ ದಿನ ಕ್ಲಿನಿಕ್ಸ್ ರನ್ ಮಾಡ್ತಾ ಅವರೇ ಜನಕ್ಕೆ 1000 ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಲಿಮಿಟೇಷನ್ ಇಲ್ಲ. ರೇಖಿ ವಿಲ್ ಹೆಲ್ಪ್ ಯು ಇನ್ ಆಲ್ ಆಸ್ಪೆಕ್ಟ್ಸ್ ಅಂತ. ಈಗ ಮಕ್ಳಿಗೆ ಓದ್ಲಿಕ್ಕೆ ಕೇಳ್ತಾರೆ, ಇವಾಗ ಡೆಲಿವರಿದ್ ಹೇಳ್ದೆ ನಿಮ್ಗೆ, ಮನೆ ಮಠಾದಿಗಳಿಗೆ ಕೇಳ್ತಾರೆ, ಆಯ್ತಾ, ಎನರ್ಜೈಸ್ ದ ಪ್ಲೇಸ್, ಮನೆ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗ್ತಾ ಇಲ್ಲ. ಇವಾಗ ತುಂಬಾ ದೊಡ್ಡ ಪ್ರಾಬ್ಲಮ್ ಇರೋದು ಅಂದ್ರೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಸೂಯಿಸೈಡಲ್ ಟೆಂಡೆನ್ಸಿ ಜಾಸ್ತಿ ಇದೆ ಅದು. ಸೊ ಅದಕ್ಕೆ ಇವಾಗ ಆ ಮಕ್ಕಳಿಗೆ ಕೊಟ್ಟ ಒಳ್ಳೇದು ಅಥವಾ ತಂದೆ ತಾಯಿಗಳಿಂದ ಕೊಟ್ರೆ ಅದು ಬಹುಶಃ ಹೆಲ್ಪ್ ಆಗ್ಬೋದಾ? ಇದು ಆಕ್ಚುಲಿ ಫಿಟೋಸೆಲ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಓಕೆ. ತಾಯಿ ತನ್ನ ಪ್ರೆಗ್ನೆನ್ಸಿನಲ್ಲಿ ಈ ಟೆಂಡೆನ್ಸಿಲಿ ಇದ್ರೇನೆ ಮಕ್ಳಿಗೆ ಆತರ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ತಾಯಿಗೆ ಇಲ್ದಿರ ಆ ಸಣ್ಣ ಏಜ್ ಅಲ್ಲಿ ಮಕ್ಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಇಸ್ ಅ ವೆರಿ ಡೇರಿಂಗ್ ಆಕ್ಟಿವಿಟಿ ಆರ್ ಆಕ್ಷನ್. So easily nobody can decide to do a suicide. ಅದೆಲ್ಲ ಇಲ್ಲ. ಬರ್ತಾರೆ ಪೇರೆಂಟ್ಸ್, ಅಲ್ಲೂ ಕರ್ಕೊಂಡ್ ಬರ್ತಾರೆ. ಅವಾಗ ನಾನು ಸ್ವಲ್ಪ ರಿಗ್ರೆಷನ್ ಥೆರಪಿನ ನಾನು ಪೇರೆಂಟ್ಸು ಮಕ್ಕಳು ಎಲ್ಲಾರನ್ನೂ ಕೂರಿಸ್ಕೊಂಡು ನಾನು ಬಹಳಷ್ಟು ಥೆರಪಿಸ್ ಕಲ್ತಿರೋದ್ರಿಂದ ಅದನ್ನ ಇದ್ರ ಜೊತೆನಲ್ಲಿ ಹಾಕೊಂಡು ಕೆಲವು ಮಂತ್ರಗಳು, ಆ ಸೋಲ್ ಪ್ಯೂರಿಫಿಕೇಶನ್ಗೆ ನಂದು ಡಿವೈನ್ ಫೀಲ್ಡು ಇರೋದ್ರಿಂದ ಎಲ್ಲಾನು ನಾನೊಂದು ನಂದೇ ಆದ ಒಂದು ಸಿಸ್ಟಮ್ ಬ್ಲೆಂಡ್ ಮಾಡಿಕೊಂಡು ನಾನು ಹೀಲ್ ಮಾಡಿದ್ದೀನಿ. ಎಷ್ಟೊಂದು ಟೀನೇಜರ್ಸ್ಗೆ ಒಳ್ಳೇದಾಗಿದೆ. ಸೊ ಆ ಸೆಷನ್ಸ್ ಅಲ್ಲಿ ಪೇರೆಂಟ್ಸು ಮಕ್ಕಳು ಒಟ್ಟಿಗಿರ್ಬೇಕು. It takes number of sessions. I don't say that it will happen in 1 or 2 sessions, but if they are really humble or if they are really committed in their practice ಅಂದ್ರೆ ಬೇಕಾದಷ್ಟು ರಿಸಲ್ಟ್ಸ್ ಕೊಟ್ಟಿದೆ. ಭಗವಂತನ ದಯೆ, ಅದು ನಾವು ಕೊಡೋದಲ್ಲ, ಆಗಿದೆ ಆಕ್ಚುಲಿ. ಆ ಥರದ್ದು ನಿಜವಲ್ಲ ಇದೊಂದು ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ನಿಮಗೆ ಇತ್ತೀಚೆಗೆ ಒಂದು ಶ್ರೀಮಾ ಅಂತ ಒಂದು ನಮ್ಮಂಕಿತ ಆಯ್ತು. ಅದು ನಿಮಗೆ ಈ ಹೀಲಿಂಗ್ ಎಲ್ಲ ಕೊಡ್ತಾ ನಿಮಗೆ ಒಂದು ಕೊಟ್ಟಿದ್ದ, ಅಥವಾ ನೀವು ಇನ್ ಬೇರೆ ತುಂಬಾ ಸಾಧನೆಗಳನ್ನ ಮಾಡಿದ್ದೀರಾ? ಅದರಲ್ಲಿ ಇವತ್ತು 1 ಅಥವಾ 2 ಎಪಿಸೋಡಲ್ಲಿ ನಾವು ಖಂಡಿತ ನಿಮ್ಮ ಬಗ್ಗೆ ಹೇಳೋದು ಕಷ್ಟ. ಯಾಕೆಂದ್ರೆ ಸೂರ್ಯ ಚಂದ್ರನ ನಾವು ಇಷ್ಟೇ ಮಾಡಿದ್ರು ಅಷ್ಟೇ ಮಾಡೋದು ಅಂತ ಹೇಳಕ್ಕಾಗಲ್ಲ. ಆ ಲೆವೆಲಲ್ಲಿ ನೀವಿದ್ದೀರಾ. ಸೊ ನಿಮ್ಗೆ ಶ್ರೀಮಾ ಅಂತಾನೂ ಕರೀತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಅಫ್ಕೋರ್ಸ್ ದಿಸ್ ಇಸ್ ಒನ್ ಟೂಲ್ ಟು ಗೆಟ್ ಇನ್ ಟು ದಟ್. ಯಾಕಂದ್ರೆ ಹೀಲಿಂಗ್ ಇಸ್ ಲೈಕ್ ಮೈ ಬ್ರೀದಿಂಗ್ ಅನ್ನೋಂಗೆ. ಪ್ರತಿದಿನ ಎಷ್ಟು ಜನಕ್ಕೋ ಎಷ್ಟು ಕಾರಣಕ್ಕೋ ಮಾಡ್ತಾನೆ ಇರ್ತೀನಿ. ಇವತ್ತು ಒಂದಿನ ಹೀಲಿಂಗ್ ಇಲ್ದಿರ ನನ್ನ ಡೇ ಹೋಗಿದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಸೊ ಮೇ ಬಿ ಇಟ್ ಇಸ್ ಒನ್ ಆಫ್ ದ ಸ್ಟೆಪ್ ಫಾರ್ ದಟ್ ಅಂತ. ಬಟ್ ಇದಕ್ಕೆ ನಾನು ನಮ್ಮ ರಿಷೀಶ್ವರ್ ಅಂತ ನಮ್ಮ ಗುರುಜಿಯವರ ಹೆಸರು, ಅವರು ನನ್ನಲ್ಲಿರೋ ಒಂದು ಶಕ್ತಿಯನ್ನ ಕಂಡು ಹಿಡಿದು ಜಸ್ಟ್ ಟಚ್ ಅವೇ ಫಾರ್ ದ ಪರಬ್ರಹ್ಮ ಜ್ಞಾನ ಅಂತ ಅವ್ರು ನನಗೆ ಹೇಳಿ, ಆನಂತರ ಅವ್ರದ್ದು ಒಂದು 3 ವರ್ಟಿಕಲ್ಸ್ ಇದೆ, ಚಾಂಟಿಂಗ್, ಮೆಡಿಟೇಷನ್ ಅಂಡ್ ಫೈರ್ ರಿಚುವಲ್ಸ್ ಅಂತ. ಸೊ ಈಗೊಂದು 3-4 ವರ್ಷದಿಂದ ಸ್ವಲ್ಪ ಇಂಟೆನ್ಸ್ ಆಗಿ 21 days ಮಂತ್ಲಿ ಒನ್ಸ್ ಅವರಿಂದ ದೀಕ್ಷೆ ತಗೊಂಡು ಈ ಸಾಧನೆಗಳನ್ನೆಲ್ಲ ನಾನು ಮಾಡ್ಕೊಳ್ತಾ, ಆ ನಂತರ ನನಗೀಗ 1.5 years ಹಿಂದೆ ನನ್ನ ಒಂದು ಬ್ಲಿಸ್ ಎಕ್ಸ್ಪೀರಿಯನ್ಸ್ ಮರ್ಜಿಂಗ್ ವಿತ್ ದ ಮಹಾತ್ರಿಪುರ ಸುಂದರಿ ಅಮ್ಮ ಆದಾಗ ನನಗೆ ಈ ಎಲಿವೇಶನ್ನು ಮತ್ತೆ ಗುರುಸ್ಥಾನ ಎಲ್ಲರ ಮುಂದೆ, ಸಮಾಜದ ಮುಂದೆ, ಎಲ್ಲರ ಮುಂದೆ ಅವರು ಅನೌನ್ಸ್ ಮಾಡಿ ಮತ್ತೆ ಶ್ರೀಮಾ ಅಂತ ಒಂದು ನಾಮಕರಣ ಆಗಿದ್ದು ಈ ಕಾರಣ. ಅಫ್ಕೋರ್ಸ್ ನನ್ನೆಲ್ಲ, ಯಾಕಂದ್ರೆ ನಾನು ಎಲ್ಲ ಕಲ್ತಾಗ ಎಲ್ಲವೂ ಸೇರ್ಕೊಂಡೆ ತಾನೆ. ನಾವು ಎಲ್ಲಿಗಾದ್ರೂ ಬರ್ಬೇಕಾದ್ರೆ ಹನಿ ಹನಿ ಕೂಡಿ ಹಳ್ಳ ಅಂತ ಹೇಗೆ ಹೇಳ್ತೀವೋ, ಎಷ್ಟೊಂದು ಸಾಧನೆಗಳಾಗಿದೆ ಜೀವನದಲ್ಲಿ 30 ವರ್ಷದಿಂದ. ಚಿಕ್ಕ ಕಾಲೇಜಿಗೆ ಮುಂಚೆ ಅದೊಂಥರ ಪೂಜೆ ಪುನಸ್ಕಾರ ಉಪವಾಸ ಆ ಥರ. ಇದೆಲ್ಲ ಬಂದ ಮೇಲೆ ಸ್ವಲ್ಪ ಇಂಟೆನ್ಸ್ ಆಗಿ ಹೋದೆ. ಸಾಧನೆ ರಿಯಲ್ ಸ್ಪಿರಿಚುವಾಲಿಟಿಗೆ ನಾನು ಸ್ಟೆಪ್ ಇನ್ ಮಾಡಿದ್ದು. ಅದರ ನಂತರ ನನಗಾಗಿದ್ದು ಈ ಅನುಭವಗಳು, ಈ ಒಂದು ಗ್ರೋತು ಅಂಡ್ ಶ್ರೀಮಾ ಅನ್ನೋ ಒಂದು ನಾಮಕರಣ.